ಅಪ್ಪೋ ಸಾಧನೆ, ಏನ್ ಸಾಧನೆ, ಏನ್ ಸಾಧನೆ ನಿಮ್ಮ ಸಾಧನೆ? ಕೃಷ್ಣನನ್ನ ನೋಡುವುದು. ಕೃಷ್ಣ ನೋಡಕ್ ಆಗ್ತಾ ಇಲ್ಲ ನನ್ನ ಕಣ್ಣಿಗೆ. ಕೃಷ್ಣನ್ ಬಿಟ್ಟು ಬೇರೆ ಎಲ್ಲ ಕಾಣಿಸ್ತಾ ಇದೆ. ಸುಂದರವಾದ ಯುವಕರು, ಸುಂದರವಾದ ಯುವತಿಯರು, ಸುಂದರವಾದ ಬಂಗಲೆ, ಸುಂದರವಾದ ಪ್ರಕೃತಿ ಎಲ್ಲ ಕಾಣಿಸ್ತಾ ಇದೆ. ಕೃಷ್ಣನೊಬ್ಬನ ಬಿಟ್ಟು ಕೃಷ್ಣನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಎಲ್ಲ ಜುಮ್ ಜಾಮ್. ಏನು ಬೆಂಗಳೂರು MG ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಹೋದ್ರೆ ನೋಡ್ಬೇಕು ಹೆಂಗೆ ಜಗಮಜ ಅಂತ ಅಲ್ಲ. ಮಾಯೆ ಎಷ್ಟಿದೆ ಅಂದ್ರೆ, ಹೊಸ ವರ್ಷ ದಿನ ಅಥವಾ 31ನೇ ತಾರೀಕು ಡಿಸೆಂಬರ್ 31ಕ್ಕೆ ಹೋದ್ರೆ ಗೊತ್ತಾಗುತ್ತೆ ಮಾಯೆ ಹೆಂಗಿರ್ತದೆ ಅಂತ. ಎಲ್ಲಿ? ಕಮರ್ಷಿಯಲ್ ಸ್ಟ್ರೀಟು, MG ರೋಡು, ಮಾಯೆ ಹೇಗಿರ್ತದೆ ಆಕಾಶ ಅಂದ್ರೆ ಎಷ್ಟು ಇಂದ್ರಿಯ ಸುಖ ತಾಂಡವ. ಮಹಾಪ್ರಭು ಎಲ್ಲಾ ಕಡೆ ಕೃಷ್ಣನೇ ನೋಡ್ತಿದ್ದವರು. ಯಾವುದೇ ಕೆರೆ ನೋಡಿದ್ರು ಅವ್ರು ನೋಡ್ತಿದ್ದು ಯಮುನಾ ನದಿ. ಬಿದ್ಬಿಡೋರು, ಕೆರೆಯಲ್ಲಿ ಹೋಗಿ ಬಿದ್ಬಿಡೋರು. ಯಮುನಾ 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 ಅಂತ. ಯಾಕಂದ್ರೆ ಯಮುನಾ ಅಂದ್ರೆ ಯಾರು? ಕೃಷ್ಣ. ಕೃಷ್ಣನ್ ಸಂಬಂಧ. ಯಮುನಾ ತೀರದಲ್ಲಿ ಕೃಷ್ಣ ಆಟ ಮಾಡ್ತಿದ್ನಲ್ಲ, ಅದೇ ಕಂಡು ಕಾಣ್ಬಿಡೋದು. ಯಾವುದೇ ಒಂದು ಗುಡ್ಡ ನೋಡ್ಲಿ, ಅಕಸ್ಮಾತ್ ಏನಾದ್ರು ಚೈತನ್ಯ ಮಹಾಪ್ರಭು ಇಲ್ಲಿ ಬಂದು ಇಲ್ಲಿ ಪಕ್ಕದಲ್ಲಿರೋ ಗುಡ್ಡ ನೋಡಿದ್ರೆ ಗೋವರ್ಧನ್ ಅಂತ ಹೋಗಿ ಬಿದ್ಬಿಡ್ತಿದ್ರೆ, ಇದು ಗೋವರ್ಧನ್ ಬೆಟ್ಟ ಅಂತ ಮಹಾಪ್ರಭು. ಯಾವುದೇ ಕಲ್ಪಂಡೆ ನೋಡಿ ಗೋವರ್ಧನ್ ಅಂತ ತಗೊಳ್ಳೋದು. ಅಂದ್ರೆ ಮಹಾಪ್ರಭು ಭಾವ ಹೇಗಿತ್ತು ಅಂದ್ರೆ, ಅವರು ಕೃಷ್ಣನ್ ಬಿಟ್ಟು ಈ ಪ್ರಪಂಚದಲ್ಲಿ ಏನು ನೋಡ್ಲೇ ಇಲ್ಲ, ಕಾಣಿಸ್ತಿರ್ಲಿಲ್ಲ. ಯಾವಾಗ ಕೃಷ್ಣನೇ. ಇದು ಪರಿಶುದ್ಧ ಭಕ್ತಿಯ ಹಂತ. ಇದು ನಾವು ಸಾಧಿಸ್ಬೇಕು. ಅದನ್ನೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣನನ್ನ ನಾನು ಸದಾ ನೋಡಬೇಕು, ಎಲ್ಲ ಕಡೆ ಯಾವಾಗಲೂ.